ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಒಂದು KCET ಆಸ್ಪಿರೆಂಟ್ಸ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಇವತ್ತಿನ ಅಪ್ಡೇಟ್ಸ್ ಏನಪ್ಪ ಅಂತಂದರೆ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ತಮ್ಮನೇ ನೋಡ್ಕೊಂಬಂದಿದ್ದೀರಾ, 1 ಲಕ್ಷ ಮೇಲೆ ಏನಾದರೂ ನಿಮ್ಮದು ರ್ಯಾಂಕ್ ಬಂತಂದರೆ, ಅಂದರೆ KCETಗೆ ಸಂಬಂಧಪಟ್ಟ ಹಾಗೆ ನಾಳೆ ನಿಮ್ಮದು PUCದು ಬೋರ್ಡು ಮತ್ತು ನೀವು KCET ಬರೆದಿರ್ತಕ್ಕಂಥ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಂಡು ಒಂದು ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ 3 ಲಕ್ಷ ಪ್ಲಸ್, ಓಕೆ, ಅಂದರೆ 3 ಲಕ್ಷಕ್ಕಿಂತ ಮೇಲೆ ಇರ್ತಕ್ಕಂಥ ಸ್ಟೂಡೆಂಟು ಅದರಲ್ಲಿ ಏನಾದರೂ 1 ಲಕ್ಷ ಮೇಲೆ ಏನಾದರೂ ಬಂದರೆ ಸೀಟ್ ಸಿಗುತ್ತಾ ಇಲ್ಲ ಅಂತಂದು ಭಾಳಷ್ಟು ಕನ್ಫ್ಯೂಷನ್ ಇರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಸಿಗ್ತದೆ, ಏನು ಎಂತ ಯಾವ ರೀತಿ ಸಿಗುತ್ತಂತಲೂ ಕೂಡ ಒಂದು ಐಡಿಯಾ ಕೂಡ ಸಿಗ್ತದೆ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಈಗ ಮೊದಲೇ ಮಾಡ್ತೀನಿ, ಕೇದಲ್ಲಿದ್ದೀನಿ, ಪ್ರವೇಶ ಕ್ಲಿಕ್ ಮಾಡ್ಕೊತೀನಿ, ಹೋಗ್ಬಿಟ್ಟು ಕೇದಲ್ಲಿ ಹೋಗ್ಬಿಟ್ಟು UGCET 2026 ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನೂ ಕೂಡ ಐಡಿಯಾ ಬರಲ್ಲ ಈಗ, ಯಾಕಂದರೆ ಇಲ್ಲಿ ನಿಮಗೆ ಸೀಟ್ ಮೆಟ್ರಿಕ್ಸ್ ಬಿಟ್ಟಿಲ್ಲ ಆ್ಯಂಡ್ ಅದೇ ರೀತಿಯಾಗಿ ನಿಮ್ದು ಏನೂ ಕೂಡ ಸದ್ಯಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ. ಓಕೆ, ಇದು ನೀವು ನೋಡಬೇಕಾಗಿದ್ದೇನಪ್ಪ ಅಂದರೆ ಇಂದಿನ ವರ್ಷದ ವಿವರಗಳು ತೊಗೊಂಡ್ರೆ, ಸೊ UGCET 2025 ಅಂತ ಇರ್ತದೆ. ಸೊ ಅದ್ರ ಮೇಲೆ ಒಂದು ಟೈಮ್ ಕ್ಲಿಕ್ ಮಾಡ್ಕೊತೀನಿ. ನೀವು ಕೆಲವೊಂದಿಷ್ಟು ಹುಡುಗರು ರ್ಯಾಂಕ್ ಎಷ್ಟೇ ಇರಲಿ ಸೀಟ್ ಸಿಗುತ್ತೆ, ಬಟ್ ಕೌನ್ಸ್ಲಿಂಗ್ ಅಟೆಂಡ್ ಸರಿ ಮಾಡದೆ ಹೋದಾಗ ಎವರೇಜ್ ಅಲ್ಲ ಪೂರ ವರ್ಸ್ಟ್ ಕಾಲೇಜ್ ಕೂಡ ಸಿಗ್ತದೆ. ಸೊ ಹಂಗಾಗಿ ಕೌನ್ಸ್ಲಿಂಗ್ನ ಕರೆಕ್ಟ್ ಅಟೆಂಡ್ ಮಾಡಿ. ಓಕೆ, ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ನಾನೇನಪ್ಪ ಅಂದರೆ, ನಾನು ಈಗಾಗಲೇ ಒಂದು ಟೈಮ್ ಹೇಳಿದ್ದೆ, ಸೆಕೆಂಡ್ ರೌಂಡ್ ಒಂದು ಕಟ್ ಆಫ್ ತೊಗೊಂಡ್ರೆ ಒಂದು ಎವರೇಜ್ ಸಿಗ್ತದೆ. ಫಸ್ಟ್ ರೌಂಡು ಎಲ್ಲ ಹುಡುಗರು ಏನಪ್ಪ ಅಂದರೆ ರ್ಯಾಂಕ್ ಚೆನ್ನಾಗಿರೋರು ಇರ್ತಾರೆ. ಸೊ ಹಂಗಾಗಿ ಎಂಥದ್ದು ಸೀಟ್ ಎಲ್ಲರೂ ಕೂಡ ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ಕಿರ್ತದೆ. ಬಟ್ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ, MCC ಕೌನ್ಸ್ಲಿಂಗು ನಿಮ್ಗೆ ಹೇಳ್ತಾ ಇದ್ದೀನಿ, ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸ್ಟೂಡೆಂಟು 15% ಹುಡುಗರು ನಮ್ಮ ಕರ್ನಾಟಕದಿಂದ ಎಕ್ಸಿಟ್ ಆಗ್ತಾರೆ. ಅಂದರೆ ಅದು ಸೆಕೆಂಡ್ ರೌಂಡ್ ಬರೋಷ್ಟರಲ್ಲಿ ಹೇಳೋದು. ಆ್ಯಕ್ಚುಲಿ 15% ಹೋಗಿರಲ್ಲ, ಅಲ್ಲೂ ಓಲ್ಡ್ ಇಟ್ಕೊಂಡಿರ್ತಾರೆ, ಒಂದು 10% ಹೋಗಿರ್ತಾರೆ ಅನ್ಕೊಳ್ಳಿ, ರಿಮೈನಿಂಗ್ 5% ಇರ್ತಾರೆ. ಸೊ ಹಂಗಾಗಿ ಇನ್ನೂ ಕೂಡ 5% ಇರ್ತಾರೆ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ KCETಯಿಂದ ಎಕ್ಸಿಟ್ ಆಗ್ತಾರೆ. ಸೊ ಹಂಗಾಗಿ KCETಲಿ ಇನ್ನೂ ಕೂಡ ಸೀಟ್ ಒಳ್ಳೊಳ್ಳೆ ಕಾಲೇಜ್ ಸಿಗ್ತಾ ಹೋಗ್ತದೆ. ಯಾರಿಗಪ್ಪ ಅಂತಂದರೆ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡವ್ರು ಕೂಡ ವೇಟ್ ಮಾಡೋರಿಗೆ. ಸೊ ಇವಾಗ ನಾನು ನಿಮಗೆ ಥರ್ಡ್ ರೌಂಡಿಂದ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಹುಡುಗರು ಪೇಷನ್ಸ್ ಇರುತ್ತೆ ಅಂದ್ಕೊಂಡಿರ್ತೀನಿ. ಯಾಕಂದರೆ ವರ್ಷಕ್ಕಿಂತ ವರ್ಷ ಸ್ವಲ್ಪ ಕೆಲವೊಂದಿಷ್ಟು ಹುಡುಗರು ಕೌನ್ಸ್ಲಿಂಗ್ದು ನಾಲೆಜ್ ಇಂಪ್ರೂವ್ಮೆಂಟ್ ಆಗ್ತದೆ. ಯಾಕಂದರೆ ನಿಮ್ಮ ಮನೇಲಿ ಬ್ರದರ್ಸ್ ಸಿಸ್ಟರ್ಸ್ ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ದೇ ಹೇಳ್ತಾರೆ ವೇಟ್ ಮಾಡಿದ್ರೆ ಸಿಗ್ತದೆ ಅಂತಂದು. ಸೊ ನಾವು ಕೂಡ ಕೌನ್ಸ್ಲಿಂಗಲ್ಲಿ ನನ್ನ ಜೊತೆ ಭಾಳಷ್ಟು ಯೂಟ್ಯೂಬರ್ಸ್ ಕೂಡ ಹೇಳ್ತಿರ್ತಾರೆ ವೇಟ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಹಂಗಾಗಿ ಥರ್ಡ್ ರೌಂಡ್ದೇ ನಿಮ್ಮದು ಕಟ್ ಆಫ್ ತೊಗೊಂಡು ತೋರಿಸ್ತೀನಿ ನಿಮಗೆ. ಓಕೆ, ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ತೋರಿಸಿ ನೋಡಿ, ಇಲ್ಲಿ ಕಾಣಿಸ್ತಿದೆ UGCET 2025 3ನೇ ಸುತ್ತಿನ ಕಟ್ ಆಫ್ ಪಟ್ಟಿ ಅಂತಂದಾಗ್ಬಿಟ್ಟು ನೋಡಿ. 3ನೇ ಸುತ್ತು ಅಂದರೆ ಥರ್ಡ್ ರೌಂಡ್ ಯಾವಾಗ ನಡೆದೈತಪ್ಪ ಅಂತಂದರೆ 11/9/2025, ಅಂದರೆ 9ನೇ ತಿಂಗಳು 11ನೇ ತಾರೀಕು ಥರ್ಡ್ ರೌಂಡ್ ನಡೆದತ್ತ. ಅಂದರೆ ನೀವು ಸದ್ಯಕ್ಕೆ ಇನ್ನೂ ಕೂಡ ಏನೋ ಏಪ್ರಿಲ್ ಮುಗಿದಿದೆ, ಇವಾಗ ಮೇ ಬಂದಿದ್ದಾರೆ. ಮೇ ಮುಗಿದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಂದರೆ ಎಷ್ಟು ದಿನ ಕೌನ್ಸ್ಲಿಂಗ್ ನಡೀತಾ ಇತ್ತು ಅಂತಂದ್ರೆ ಅಂದಾಜು ಇಲ್ಲೇ ಸಿಗ್ತದೆ ನಿಮಗೆ. ಅದೇ ಸುಮಾರು 3 ರಿಂದ 4 ತಿಂಗಳು ಆರಾಮಾಗುತ್ತೆ. ಸೊ ಪೇಷನ್ಸ್ ಇರಬೇಕು. ಇವಾಗಲೇ ನನಗೆ ಅಡ್ಮಿಷನ್ ಆಗಿಬಿಡಬೇಕು, ಇವಾಗ ಹೋಗಿಬಿಡ್ತೀನಿ, ನಿಮ್ಗೇನು ಕೂಡ ಅಷ್ಟೊಂದೇನು ಡಿಫ್ರೆನ್ಸ್ ಆಗೋಲ್ಲ. ಸೊ 1 ಮಂತ್ ಲೇಟಾಗಿ ಹೋಗ್ತೀರ ಲಾಸ್ಟ್ ರೌಂಡ್ ಹೋಗೋರಷ್ಟೇ, ಬಟ್ ನಿಮಗೆ ಫೀಸು ಕಾಲೇಜು ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನೋಡಿಕೊಂಡು ಕೌನ್ಸ್ಲಿಂಗ್ ಮಾಡಿ. ಓಕೆ, ನಿಮ್ಗೆ ಕಟ್ ಆಫ್ನ ಓಪನ್ ಮಾಡ್ಕೊತೀನಿ. ನಿಮಗೆ ಇದರಲ್ಲಿ ಎಲ್ಲ ಕಟ್ ಆಫ್ ಬಿಟ್ಬಿಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕು, ಫಾರ್ ಎಕ್ಸಾಂಪಲ್ ಭಾಳಷ್ಟು ಸ್ಟೂಡೆಂಟು ಇಂಜಿನಿಯರಿಂಗ್ ಇರ್ತಾರೆ. ಸೊ ಹಂಗಾಗಿ ಯಾವುದಾದ್ರೂ ಒಂದು ಓಪನ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೋಸ್ಕರ. ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ. ಇಂಜಿನಿಯರಿಂಗ್ ಕೂಡ ನಿಮ್ಗೆ ಸಪ್ರೇಟ್ ಬಿಟ್ಟಿರ್ತಾರೆ, HK ಬೇರೆ ಬಿಟ್ಟಿರ್ತಾರೆ. ಸೊ HK ಬೇಡ, ನಾನು ನಾರ್ಮಲಾಗಿ ಎಲ್ಲರದ್ದು ಕೂಡ ತೊಗೊಳ್ತೀನಿ. ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಫಸ್ಟ್ನೇ ಕಾಲೇಜ್ ತೊಗೊಳ್ಳೋಣ ಅಂತ. ಸೊ E001 ಕೋಡ್ ನಂಬರ್ ನೆನ್ಪಿಡ್ಕೋಬೇಕಾಗ್ತದೆ. ಯೂನಿವರ್ಸಿಟಿ ಇಲ್ಲಿ ಕಾಣಿಸ್ತಿದೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಇಂಜಿನಿಯರಿಂಗ್ ಅಂತಂದು. ಸೊ ಇದು ಬೆಂಗಳೂರು ಗೊತ್ತಿರುವ ಹಾಗೆ KR ಸರ್ಕಲ್ ಕಾಣಿಸ್ತಿದೆ ನಿಮಗೆ. ಸೊ ಇದ್ರದ್ದು ಯಾವುದಪ್ಪ, ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ಈ ಒಂದು ಕೋರ್ಸು ಈ ಒಂದು ಕಾಲೇಜ್ಗೆ ಎಷ್ಟು ರ್ಯಾಂಕ್ ಇದ್ದವ್ರಿಗೆ ಲಾಸ್ಟ್ ಸಿಕ್ಕಿದೆ, ಅಂದರೆ ಅದಕ್ಕಿಂತ ರ್ಯಾಂಕ್ ಹೋದವ್ರಿಗೆ ಸಿಕ್ಕಿಲ್ಲ, ಇಷ್ಟೇ ಲಾಸ್ಟು ಆ ಥರ. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನೋಡಿ, ಈ ಒಂದು ಕಾಲೇಜು ನಾನು ನಿಮಗೆ ರಿಸರ್ವೇಷನ್ ಇರ್ತದೆ, ಅದನ್ನೆಲ್ಲನೂ ಕೂಡ ಬಿಡ್ತೀನಿ. ಜನರಲ್ ಮೆರಿಟ್ ಅಷ್ಟೇ ಮಾತಾಡ್ತೀನಿ. ಜನರಲ್ ಮೆರಿಟ್ ನೋಡಿ 7213. ಇದಕ್ಕಿಂತ ಮೇಲೆ ಹೋದವ್ರಿಗೆ ಸಿಕ್ಕಿಲ್ವಾ, ಸಿಕ್ಕಿರ್ತದೆ, ಬಟ್ ಅವ್ರು ರಿಸರ್ವ್ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, SC ಅಷ್ಟು ಸ್ಟೂಡೆಂಟ್ ಇರ್ತಾರೆ ಕೆಲವೊಂದಿಷ್ಟು ಹುಡುಗರು. ಓಕೆ, SC ಇದ್ದು ಕನ್ನಡ ಮೀಡಿಯಮ್ ಇತ್ತಂದರೆ 41,000 ಇದ್ರೂ ಕೂಡ ಸಿಕ್ಕೈತೆ. ಓಕೆ, ಸೊ ರಿಸರ್ವೇಷನ್ ಯಾಕೆ ಮ್ಯಾಟ್ರ್ ಅಂತ ಕೇಳ್ತಿದ್ರು ನೋಡಿರಿ. ಇದು ಅಂದರೆ SC ಇದ್ದು ರೂರಲ್ ಇತ್ತಂದರೆ 35,000 ಇದ್ರೂ ಸಿಗ್ತದೆ ನೋಡಿ. ನಿಮ್ಗೆ ಏನೂ ಕೂಡ ರಿಸರ್ವ್ ಇಲ್ಲ, ಓನ್ಲಿ ಜನರಲ್ ಮೆರಿಟ್ ಅಂದರೆ 7630 ಇರಬೇಕು. ಓಕೆ, ಬಟ್ ನೀವು ಅದನ್ನೆಲ್ಲನೂ ಕೂಡ ಬಿಟ್ಟು ರಿಸರ್ವೇಷನ್ ಇತ್ತು ಅಂತಂದರೆ ರ್ಯಾಂಕ್ ನೋಡಿ ಎಷ್ಟಿರಬೇಕು ನಿಮ್ಮದು. ಸೊ ಅದೇ ರೀತಿ ಇದೇ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಕೂಡ ತೊಗೊಳ್ಳೋಣ ಅಂತ. ಕಂಪ್ಯೂಟರ್ ಸೈನ್ಸ್ ಕೂಡ ಕಾಣಿಸ್ತಿದೆ. ಇದು ಜನರಲ್ ಮೆರಿಟಲ್ಲಿ ಎಷ್ಟು ಇದೆ, ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟು ಕಂಪ್ಯೂಟರ್ ಸೈನ್ಸಲ್ಲಿ ಬರ್ತಾ ಇದೆ ನಿಮಗೆ 5,000, ಕೇವಲ ನೋಡಿ 5,020 ಇರಬೇಕು. ಅದು ನೀವು SC ST ಇದ್ದು ನೋಡಿ, SC ಇದ್ದು ಕೂಡ ನೀವು ಕನ್ನಡ ಮೀಡಿಯಮ್ ಇತ್ತಂದರೆ 39,000 ಇದ್ರೂ ಕೂಡ ಸಿಗ್ತದೆ. ಓಕೆ, ಸೊ ಅದೇ ರೀತಿ ಬೇರೆ ರಿಸರ್ವೇಷನ್ ಕೂಡ ಇರ್ತದೆ, ನೋಡ್ಕೋಬೇಕಂದ್ರೆ ಈ ಕಟ್ ಆಫ್ ಮೇಲೆ ಅನಲೈಸಸ್ ಮಾಡ್ತಿದ್ದೀನಿ. ಅದೇ ರೀತಿ ಬೇರೆ ಒಂದು ಕಾಲೇಜು ಕೂಡ ತೊಗೊಳ್ಳೋಣ ಅಂತ. ಸ್ವಲ್ಪ ಮುಂದೆ ಸ್ಕ್ರಾಲ್ ಮಾಡಿ ಬೇರೆ ದೂರ ಹೋಗೋಣಂತೆ. ಓಕೆ, ಇಲ್ಲಿದೆ ನೋಡಿ, ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು ಅಂತ ಕಾಣಿಸ್ತಿದೆ. ತಿಪ್ಟೂರು ಕಾಲೇಜ್ದು E018. ಈ ಒಂದು ಕಾಲೇಜಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಳ್ಳೋಣ. ಇಲ್ಲಿ ನೋಡಿ, ಜನರಲ್ ಮೆರಿಟಲ್ಲಿ ಬಂತಂದರೆ 86,793 ಇದ್ರೂ ಕೂಡ ಸಿಕ್ಕೈತೆ. ಅದೇ ಏನಾದರೂ ಫಾರ್ ಎಕ್ಸಾಂಪಲ್ ನೋಡಿ, SC
ಇದ್ದು ಕೂಡ ಜಿ ಇತ್ತಪ್ಪ ಅಂತಂದರೆ 2,53,000 ಇದ್ದರೂ ಕೂಡ ಸಿಕ್ಕತ್ತೆ. ಅದು ಎಸ್ ಟಿ ಇದ್ದು ಕೂಡ ನೀವು ಗ್ರಾಮೀಣ ಮೀಡಿಯಮ್ ಗ್ರಾಮೀಣ ರೂರಲ್ ಇದ್ದರೂ ಕೂಡ ನಿಮಗೆ ಸಿಗ್ತದೆ. 1,00,000 ಇದ್ರೂ ಕೂಡ ಸಿಗ್ತದೆ. ಇದೇ ರೀತಿಯಾಗಿ ಆಗ್ತವೆ. ಅಂದ್ರೆ ಭಾಳಷ್ಟು ನಿಮಗೆ ರಿಸರ್ವೇಷನ್ ಮ್ಯಾಟ್ರ್ ಆಗುತ್ತೆ. ನೀವು ಜನರಲ್ ಮೆರಿಟ್ ಮೇಲೆಗೆ ತೊಗೋತೀರ ಅಂತಂದರೆ ಭಾಳ ಕಷ್ಟ. ಅಂಥವು ಕೂಡ ಕಾಲೇಜಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಕಾಲೇಜಲ್ಲಿ 3rd ರೌಂಡ್ಗೆ ಜನರಲ್ ಮೆರಿಟ್ ಅಷ್ಟೇ ತೊಗೊಂಡವ್ರೆ. ಯಾಕಂದರೆ ಎಲ್ಲ ರಿಸರ್ವೇಷನ್ ಫಿಲ್ ಆಗಿಬಿಟ್ಟವೆ. ಅವು ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಗೆ ಎಲ್ಲ ರಿಸರ್ವೇಷನ್ ಇದ್ದು ಸೀಟ್ ಫಿಲ್ ಆಗಿಬಿಟ್ಟಿರ್ತದೆ. 3rd ರೌಂಡಿಗೆ ಬರೋಷ್ಟೇ ಜನರಲ್ ಮೆರಿಟ್ ಅಷ್ಟೇ ಸೀಟ್ ಇರ್ತದೆ. ಸೊ ಹಂಗಾಗಿ ನೋಡಿ, ಮಮತಾ ಮಂದಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕಾಣಿಸ್ತದೆ ಬೆಳಗಾಂದು. ಸೊ ಈ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ತೊಗೋಬೇಕಂತಂದರೆ ಜನರಲ್ ಮೆರಿಟಲ್ಲಿ 2,24,000 ನೋಡಿ ಕಾಣಿಸ್ತಿದೆ. ನೋಡಿ ಎಲ್ಲವೂ ಕೂಡ 2,24,000 2,30,000 ಕಾಣಿಸ್ತದೆ. ಸೊ ನಿಮ್ಮ ರ್ಯಾಂಕ್ ನೋಡಿ 2,00,000 ಮೇಲಿದ್ದರೂ ಕೂಡ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ. ಅದು ಕಂಪ್ಯೂಟರ್ ಸೈನ್ಸಾಗಿ ಸಿಗ್ತದೆ. ಬಟ್ ಕಾಲೇಜ್ ಇದೆಯಾ, ಚೆನ್ನಾಗಿದೆಯಾ, ಅದು ಬೇಕು, ಅದು ಅಲ್ವಾ. ಸೊ ಫೀಸ್ ಮ್ಯಾಟ್ರ್ ಆಗ್ತಿದೆ, ಹೌದು ಹಾಗೆ ಆಗುತ್ತೆ, ಹೌದಲ್ವಾ. ಸೊ 3rd ರೌಂಡಿಗೆ ಬಂದಾಗಲೂ ಕೂಡ ನಿಮಗೆ 2,40,000 ಈ ರೀತಿ ಇದ್ರೂ ಕೂಡ ಸಿಗ್ತದೆ. ಜನರಲ್ ಮೆರಿಟಲ್ಲೇ ಸಿಕ್ತು ಒಂದು ಕಾಲೇಜ್ ನೋಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ನೀವು ಏನಾದರೂ ಸಪ್ರೇಟ್ SC/ST ಅಥವಾ ನೀವು 3B OBC ಈ ಥರ ಸಿಗ್ತು ನೋಡಿ, ನಿಮಗೆಲ್ಲರೂ ಕೂಡ ರಿಸರ್ವೇಷನ್ಗೂ ಸೀಟ್ ಇರ್ತವೆ. ಆ್ಯಂಡ್ ಅದರಲ್ಲೂ ಕೂಡ SNQ ಕೋಟಾ ಒಂದು 5% ನಿಮ್ಗೆ ಇಂಜಿನಿಯರ್ಸ್ ಸ್ಟೂಡೆಂಟ್ ಇರ್ತೀರ. SNQ ಕೋಟಾ ಬಗ್ಗೆ ನಿಮ್ಗೆ ಸಪ್ರೇಟ್ ಮಾಡ್ತೀನಿ, ಇವಾಗ ಬೇಡ. ಧಾರವಾಡದಲ್ಲಿರ್ತಕ್ಕಂಥ ಕಾಲೇಜ್ ಯಾವುದಾದ್ರು ನೋಡೋಣ ಅಂತ. SDM ಕಾಲೇಜ್ ಕಾಣ್ತಿದೆ ನಿಮ್ಗೆ. ಇದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋಣ. ಜನರಲ್ ಮೆರಿಟಲ್ಲಿ ತೊಗೋಬೇಕಂದ್ರೆ 17,862 ನಿಮಗೆ ಲಾಸ್ಟ್ ಅಷ್ಟಿದ್ರೆ ಸಿಗ್ತದೆ. ಅದು ನೀವೇನಾದರೂ SC ಇದ್ದು ರೂರಲ್ ಇತ್ತಪ್ಪ ಅಂತಂದರೆ 67,000. ಈ 3B ಅಂತ ನೋಡೋಣ. 3B ಇತ್ತಂದರೆ 18,000. ಇದೇ ರೀತಿ ಮ್ಯಾಟ್ರ್ ಆಗ್ತದೆ. ನೆಕ್ಸ್ಟ್ ಕೂಡ ನೋಡೋಣ ಅಂತ ಇನ್ನೊಂದೆರಡು. ಕಂಪ್ಯೂಟರ್ ಸೈನ್ಸ್ ನೋಡೋಣ ಅಂತ ಇದೇ ಕಾಲೇಜಲ್ಲಿ. ಜನರಲ್ ಮೆರಿಟ್ ಬಂತಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಕಾಣ್ತಿದೆ. ಜನರಲ್ ಮೆರಿಟ್ ತೊಗೊಳ್ಳೋಣಂತೆ 16,711 ಬೇಕಾಗ್ತದೆ. ನೀವೇನಾದರೂ SC ಇತ್ತಂದರೆ ನಿಮಗೆ 64,000 ಬೇಕಾಗ್ತದೆ. ಅದೇ ರೀತಿ 3A ಇತ್ತಂತಂದರೆ 20,000 ಅಂತಂದರೆ ನೋಡಿ 17,000ಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ. ಸೊ ಜನರಲ್ ಮೆರಿಟಿಕ್ಕಿಂತ ಸ್ವಲ್ಪ ಆಜುಬಾಜು ಇರ್ತದೆ. ಸ್ವಲ್ಪ SC ಸ್ಟೂಡೆಂಟ್ಗೆ ಅಷ್ಟೇ ಸ್ವಲ್ಪ ಭಾಳ ರ್ಯಾಂಕ್ ದೂರ ಹೋದ್ರೂ ಕೂಡ ಸಿಗ್ತದೆ. ಸೊ ಇಲ್ಲಿ ಟೋಟಲಿ ನಮ್ಮ KAದಲ್ಲಿ ಭಾಳಷ್ಟು ರಿಸರ್ವೇಷನ್ಸ್ ಇದಾವೆ. ನಿಮ್ಗೆ ಗೊತ್ತಿರುವಾಗೆ ಎಲ್ಲರೂ ಕೂಡ ಅಪ್ಲೈ ಮಾಡಿರ್ತೀರಿ. ನಾವು ಕೂಡ ಹೇಳ್ತಿದ್ದೀವಿ, ಮಿಸ್ ಮಾಡ್ಕೊಳ್ಕೊಬೇಡಿ. ಕನ್ನಡ ಮೀಡಿಯಮು, ರೂರಲ್ಲು 371 ಅಂತ ನೋಡಲೇಬೇಡಿ. ಫಾರ್ ಎಕ್ಸಾಂಪಲ್ 40,000 ಇತ್ತಂದರೆ ನಿಮ್ಗೆ ಅಲ್ಲಿ 50,000 ಇದ್ರೂ ಕೂಡ ಸಿಗ್ತಿರ್ತದೆ ನಿಮ್ಗೆ HK ಇತ್ತಂತಂದರೆ. ಸೊ ಹೈದರಾಬಾದ್ ಕರ್ನಾಟಕ ಕೂಡ ನಿಮ್ಗೆ ಹೆಲ್ಪ್ ಆಗ್ತದೆ. ಕೆಲವೊಂದಿಷ್ಟು ಕಾಲೇಜಲ್ಲಿ ಏನಪ್ಪ 3rd ರೌಂಡಿಗೆ ಬರೋಷ್ಟಿಗೆ ನೀವು ಮತ್ತೆ ಅನ್ಕೋಬೋದು 3rd ರೌಂಡಿಗೆ ನಂಗೆ ಸೀಟ್ ಸಿಗ್ತದಾ, ಯಾಕಂದ್ರೆ 3rd ರೌಂಡಿಗೆ ಕೂಡ ಇರ್ತವೆ, ರ್ಯಾಂಕ್ ದೂರ ಆಗುತ್ತಲ್ಲ ಅಂತ ಅನ್ಕೋಬೋದು. ನೋಡಿ ಜನರಲ್ ಮೆರಿಟಲ್ಲಿ ಅಷ್ಟೇ ಸೀಟ್ ಇರ್ತವೆ. ಯಾಕಂದರೆ ರಿಸರ್ವೇಷನ್ ಇದ್ದು ನಾಳೆ ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ. ಈಗ ಒಂದು ಕಾಲೇಜ್ ಕಾಣ್ತಿರ್ಬೋದು ನಿಮಗೆ. ಅಂಜುಮನ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಅಂತ ಕಾಣಿಸ್ತಿದೆ. ಈ ಒಂದು ಕಾಲೇಜಲ್ಲಿ ನೋಡಿ ಎಲ್ಲ ಒಂದು ಬ್ರ್ಯಾಂಚಸ್ದು ಎಲ್ಲ ರಿಸರ್ವೇಷನ್ ಸೀಟ್ ಖಾಲಿಯಾಗ್ಯಾವ. ಓನ್ಲಿ ಏನಪ್ಪ ಅಂದರೆ ಜನರಲ್ ಮೆರಿಟ್ ಅಷ್ಟೇ ಇದಾವೆ. ಸೊ ಜನರಲ್ ಮೆರಿಟಲ್ಲೂ ಕೂಡ ನಿಮಗೆ ಸೀಟ್ ಸಿಗ್ತದೆ. ಸೊ ನೀವು ಏನು ಮಾಡಬೇಕಂದ್ರೆ 3rd ರೌಂಡಿಗೆ ಬರುವಾಗ ಸ್ವಲ್ಪ ಚಾಣಾಕ್ಷತನ ಯೂಸ್ ಮಾಡಬೇಕು. ಮೀನ್ಸ್ ಏನಪ್ಪ ಅಂತಂದರೆ ನೀವು ಸುಮ್ಮನೆ ಹೋಗೋದಲ್ಲ, ಅದನ್ನ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ಹೋಗಬೇಕು. ಕಾಲೇಜ್ ಸಿಕ್ಕಿರ್ತದೆ 2nd ರೌಂಡಿಗೆ, ನಿಮಗೆ ಅದನ್ನು ಹೋಲ್ಡ್ ಇಟ್ಕೊಂಡು ಹೋಗ್ಬೇಕು. ನಿಮ್ಗೆ ಸೇಫ್ಟಿ ಇರಬೇಕು. ಮೊದಲು ಯಾವುದು ಸಿಗದೆ ಹೋದರೂ ಕೂಡ ನಿಮಗೆ 2nd ರೌಂಡಿಗೆ ಸಿಕ್ಕಿದ್ದೇ ಸಿಗುತ್ತಪ್ಪ, ಈ ರೀತಿ. ಅದೇ ರೀತಿ ಆಪ್ಷನ್ಸ್ ಇರ್ತದೆ. ಸೊ ನಿಮಗೆ ಚಾಯ್ಸ್ ಎಂಟ್ರಿ ಎಲ್ಲ ಆಪ್ಷನ್ ಎಂಟ್ರಿ ಆಯಿತು, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತಾ ಇರ್ತೀವಂತೆ. ಸೊ ಹಂಗಾಗಿ ಅಂದರೆ ನಾವು ಟೋಟಲಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಿರೋದು 1,00,000 ಮೇಲ್ಗಡೆ ಹೋದರೆ ನಿಮಗೆ ಇಲ್ಲಿ ಕಾಣಿಸ್ತಿದೆ, ಎಷ್ಟು ಕಾಣಿಸ್ತಿದೆ ನೋಡಿ, 2,00,000 ಮೇಲೆ ಎಷ್ಟು ಸೀಟ್ಗಳು ಸಿಗ್ತದೆ. ಸೊ ಕಟ್ ಆಫ್ ಅಂದರೆ 2,00,000 ಮೇಲ್ಗಡೆ, 1,00,000 ಅಲ್ಲ 2,00,000 ಮೇಲೆ ಹೋದರೂ ಕೂಡ ಸಿಗ್ತದೆ. 3,00,000 ಹೋದರೂ ಕೂಡ ಸಿಗುತ್ತೆ, ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಬಟ್ ನಿಮಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿರದೆ ಇಲ್ಲದೆ ಇರೋ ಕಾಲೇಜ್ ಸಿಗ್ತದೆ. ಅಂದರೆ ನೀವು 3,00,000 ಬಂದಿರಂತಾರೆ, ನೀವು ಅರ್ಥ ಮಾಡ್ಕೋರಿ. ಸೊ ರ್ಯಾಂಕ್ ಅಷ್ಟು ತೊಗೊಂಡವ್ರಿಗೆ ಕಾಲೇಜವ್ರು ಯಾರು ತಾನೇ ತಮ್ಮ ಚೆನ್ನಾಗಿರೋ ಕಾಲೇಜು ಬಿಟ್ಕೊಡ್ತಾರೆ, ಹೌದಲ್ವಾ. ಸೊ ಎಲ್ಲ ಕೂಡ ಮ್ಯಾಟ್ರ್ ಆಗೋದು ಹುಡುಗರದು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ. ಆಪ್ಷನ್ ಎಂಟ್ರಿ ಮಾಡೋರು ಹೆಂಗೆ ಮಾಡಿರ್ತಾರೆ, ಸೊ ಗೈಡ್ ತೊಗೊಂಡೇ ಮಾಡಿರ್ತಾರೆ. ಚೆನ್ನಾಗಿರೋ ಕಾಲೇಜೇ ಪ್ರಿಫರೆನ್ಸ್ ಫಸ್ಟ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಫಸ್ಟಿಗೆ ಏನಾಗಿರ್ತದೆ ಅಂತಾರೆ, ರ್ಯಾಂಕ್ ಚೆನ್ನಾಗಿರೋ ಬಂದವ್ರಿಗೆ ಹೋಗಿರ್ತದೆ. ಸೊ ಅಂದರೆ 50,000 ಒಳಗಡೆ ಬಂದವ್ರಿಗೆ ರ್ಯಾಂಕ್ ಆಟೋಮೆಟಿಕ್ಲಿ ಚೆನ್ನಾಗಿ ಸಿಕ್ಕಿರ್ತದೆ. 50,000 ಮೇಲ್ಗಡೆ 2,00,000 ಒಳಗಡೆ ಹೋದರ್ದು ಆಳೆ ಅವರೇಜ್ ಸಿಕ್ಬಿಟ್ಟಿರ್ತದೆ. 2,00,000 ಮೇಲೆ ಹೋಗ್ತಾ ಏನಾಗ್ತದೆ, ಸ್ವಲ್ಪ ಒಂದು ತೀರಾ ಸ್ವಲ್ಪ ಕಡಿಮೆ ಇರೋದು. ಸೊ ಏನೇ ಆಗಲಿ ಕೆಲವೊಂದಿಷ್ಟು ಹುಡುಗರಿಗೆ ಫೀಸ್ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ಕೂಡ ನೋಡಬೇಕಾಗ್ತದೆ. ಆ್ಯಂಡ್ ಇದ್ರ ಬಗ್ಗೆ ಫೀಸ್ ಬೇರೆ ಡಿಫ್ರೆಂಟ್ ವೇದಾಗ ಕೊಡ್ತಾರೆ. ಕೇಳಿದ್ರು ಕೂಡ ನಿಮಗೆ ಫಾರ್ಮಾಲಿಟಿ ಕೊಡ್ತಾರೆ. ಇಲ್ಲಿ ಮೇ ಬಿ ನಿಮಗೆ ಇಲ್ಲಿ ಫಾರ್ಮಾಲಿಟಿ ಕೊಡೋದೇ ಬೇರೆ ಫೀ ಸ್ಟ್ರಕ್ಚರು, ಬಟ್ ರಿಯಾಲಿಟಿನೇ ಬೇರೆ ಇರ್ತದೆ. ಅದ್ರ ಬಗ್ಗೆ ಕೂಡ ಮಾತಾಡೋಣ ಅಂತ ಮುಂದೆ. ಸೊ ಇಲ್ಲಿ ಇಂಪಾರ್ಟೆನ್ಸ್ ಕೊಡೋದು ನಿಮಗೆ 1,00,000 ಮೇಲ್ಗಡೆ ಹೋದರೂ ಕೂಡ ನಿಮಗೆ ಸೀಟು 100% ಸೀಟ್ ಸಿಗುತ್ತೆ. ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಅಂತ ಹೆಂಗೆ ಕರಿತೀವಿ, ಅಥವಾ ನೀವು ಕೌನ್ಸಿಲಿಂಗ್ ಅಂತ ಹೆಂಗೆ ಕರಿತೀವಿ, ಒಂದು ಥ್ರೋಟ್ 3 ಮಂತ್ಸು ಕರೆಕ್ಟಾಗಿ ಮಾಡಬೇಕಷ್ಟೇ. ಪೇಷನ್ಸ್ ಇರಬೇಕು. ಫಸ್ಟ್ ರೌಂಡ್ಗೆ ನಿಮಗೆ ಕಾಲೇಜ್ ಸಿಕ್ಬಿಡುತ್ತೆ, ಸಿಗದೆ ಹೋದರೆ ನನಗೆ ಏನು ಮುಂದೆ ಆಗೋದಿಲ್ಲ ಅಂತ ಅನ್ಕೋಂಗಿಲ್ಲ. ಸೊ ವೇಟ್ ಮಾಡಲೇಬೇಕಾಗ್ತದೆ. ನಿಮಗೆ ರ್ಯಾಂಕ್ ದೂರ ಇಟ್ಕೊಂಡು ಕೂಡ ನಮಗೆ ಚೆನ್ನಾಗಿರೋ ಕಾಲೇಜ್ ಒಳಗಡೆ ಫಸ್ಟ್ ರೌಂಡ್ಗೆ ಬೇಕಂತಂದರೆ ಕಷ್ಟ ಇರ್ತದೆ. ಇದನ್ನಂತ ಗಮನದಲ್ಲಿ ಇಟ್ಕೊಂಬಿಡಿ. ಸೊ
ನೀವು ಒಂದ್ರ ಮೇಲೆ ಫಿಕ್ಸ್ ಆಗ್ಬಿಡಿ ಕಾಲೇಜು. ಯಾಕಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿತ್ತು ಅಂತಂದರೆ ನೀವು ಎಷ್ಟಾದರೂ, ಫಾರ್ ಎಕ್ಸಾಂಪಲ್ ನೀವು 1000 ರ್ಯಾಂಕ್ ತಗೋರಿ, ನೀವು ಯಾವ ಕಾಲೇಜ್ ಆದರೂ ಪ್ರಿಫರೆನ್ಸ್ ಮಾಡ್ಬೋದು, ಕೊಡ್ತಾರೆ. ನೀವು ಇಲ್ಲ ರ್ಯಾಂಕೇ ದೂರ ಬಂದು ನಂಗೆ ಇದೇ ಕಾಲೇಜ್ ಬೇಕಂತಂದರೆ ನೀವು ಅಂದ್ಕೊಂಡಂಗಿಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ತೊಗೋರಿ, ಹಂಗೆ ಬೇಕಾದ್ರೆ ನಿಮಗೆ. ಓಕೆ ಸರಿ, ಇಷ್ಟೇ ಕೊಂಡ್ರು. ಅಂದರೆ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಮ್ರಿ ಏನಪ್ಪ ಅಂದರೆ, ಸೀಟ್ ಎಲ್ಲರಿಗೂ ಕೂಡ ಸಿಗ್ತದೆ. ಯಾಕಂದರೆ 1,40,000 ಸೀಟ್ಗಳು ಇಂಜಿನಿಯರಿಂಗ್ದಲ್ಲಿ ಇಲ್ಲಿತ್ತಂದರೆ ನಿಮಗೆ ಬೇರೆ ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, B.Pharma, ಫಾರ್ಮಡಿ, AHS, BPT, BPO ಇದಿಷ್ಟು KEದಲ್ಲಿ ಆದರೆ, KCTಯಲ್ಲಿ ಅಂತಂದರೆ, ಮತ್ತು ಇದರಲ್ಲಿ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರಪ್ಪ ಅಂತಂದರೆ, ನಿಮಗೆ ನೀಟಲ್ಲಿ ಅಂತಂದರೆ MBBS, BMS, ಓಕೆ BNYC ಅಂತ ಏನು ಕಾಣಿಸ್ತದೆ, ಇದರಲ್ಲಿ BHMS ಅಂತ ಏನು ಕರಿತೀವಿ, ಅದರಲ್ಲಿ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಕೆಲವೊಂದಿಷ್ಟು 15% MCCಲಿ ಹೋಗ್ತಾರೆ. ಸೊ ಇದು ತಡವಾಗುತ್ತೆ, ಅಂದರೆ ಎಲ್ಲನೂ ಕೂಡ ಟೈಮ್ ತೊಗೊಳತ್ತೆ ಪ್ರೊಸೆಸ್ಗೆ. ಒಂದು ನಿಮಗೆ ಟೋಟಲಿ ಒಂದು 3rd ರೌಂಡಿಗೆ ಬರುವಷ್ಟಿಗೆ ನಿಮ್ಗೆ ಎಲ್ಲರೂ ಕೂಡ ಸೀಟು ಫುಲ್ಲು ಕಂಪ್ಲೀಟ್ ಆಗ್ತದೆ, ಎಲ್ಲರೂ ಕೂಡ ಸೀಟ್ ಸಿಗ್ತದೆ, ವರಿ ಮಾಡ್ಕೊಬೇಡಿ. ಓಕೆ ಸರಿ, ಅದಕ್ಕೆ ಹೇಳೋದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಮಿಸ್ ಆಗೋಲ್ಲ. ಸರಿ, ಬಾಯ್.